ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಯಾಕಂದರೆ ಈ ಒಂದು ರೀತಿಯಲ್ಲಿ ರಿವೆಂಜ್ ರೀತಿಯಲ್ಲಿ ಪದೇ ಪದೇ ಹತ್ಯೆ ಆಗ್ತಾ ಇರುವಂಥದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಜೊತೆಗೆ ಪೊಲೀಸರು ಮತ್ತು ಮಂಗಳೂರಲ್ಲಿ ಸುಹಾಸ್ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಉದ್ರಿಕ್ತ ಗುಂಪಿನಿಂದ ಬಸ್ಸುಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಯುತ್ತಾ ಇದೆ. ಆಕ್ರೋಶ ವ್ಯಕ್ತವಾಗಿದೆ. ಸುಹಾಸ್ ಹತ್ಯೆಗೆ ಉದ್ರಿಕ್ತ ಗುಂಪು 3 ಬಸ್ಸುಗಳ ಮೇಲೆ ಕಲ್ಲು ತೂರಾಟ ನಡೆಸಿರ್ತಕ್ಕಂಥ ಸುದ್ದಿ ಬೆಳಗ್ಗೆ ಬರ್ತಾ ಇದೆ. ಬೆಳಗ್ಗೆ ಮಂಗಳೂರಿನಲ್ಲಿ ಟೆನ್ಷನ್ ಎಸ್ಕಲೇಟ್ ಆಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರದಲ್ಲಿ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಹಿಂದೂ ಕಾರ್ಯಕರ್ತನ ಹತ್ಯೆಯಿಂದಾಗಿ ನಡು ರಸ್ತೆಯಲ್ಲಿ ಏನು ನೇತರು ಹರಿದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದನೂ ಕೂಡ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಇವತ್ತು ಬಸ್ಸಿಗೆ ಕಲ್ಲು ಹೊಡೆದು ಉದ್ರಿಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಮಂಗಳೂರಿನಲ್ಲಿ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಆದರೂ ಕೂಡ ಸಾಕಷ್ಟು ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಂಗಳೂರಿನಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಏನೆಲ್ಲ ನಡೀತಾ ಇದೆ? ಹೌದು ಶ್ರೀಲಕ್ಷ್ಮಿ, ಮಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನವಾದಂಥ ವಾತಾವರಣ ನಿನ್ನೆ ರಾತ್ರಿಯಿಂದಲೇ ಇದೆ ಅಂತ ಹೇಳ್ಬೋದು. ಮಂಗಳೂರಿನ ಏನು AJ ಹಾಸ್ಪಿಟಲ್ನ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಸೇರಿದ್ರು. ವಿವಿಧ ಸಂಘಟನೆಗಳು ಅಂದರೆ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಜೊತೆಗೆ BJP ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಸೇರಿರುವಂಥದ್ದು ಆಸ್ಪತ್ರೆಯ ಮುಂದೆ ಜಮಾಯಿಸಿ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ BJP ಮುಖಂಡರು ಅಂದರೆ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ಆಗಿರ್ಬೋದು, ಜೊತೆಗೆ ಹರೀಶ್ ಪೂಂಜಾ, ಜೊತೆಗೆ ಉಡುಪಿಯ ಯಶ್ಪಾಲ್ ಸುವರ್ಣ ಮತ್ತು ಸುರೇಶ್ ಶೆಟ್ಟಿ ಗುರ್ಮೆ, ಇವರು ಒಂದಷ್ಟು BJPಯ ಮುಖಂಡರು ಕೂಡ ನಿನ್ನೆ ಬಂದಿರುವಂಥದ್ದು. ಜೊತೆಗೆ ಏನು ಒಂದಷ್ಟು ಆಕ್ರೋಶ ಭರಿತರಾದಂಥ ಕಾರ್ಯಕರ್ತರನ್ನು ಕೂಡ ನಿನ್ನೆ ಸಮಾಧಾನ ಮಾಡಿರುವಂಥದ್ದು. ಮತ್ತು ಇವತ್ತು ಬಂದ್ಗೆ ವಿಶ್ವ ಹಿಂದೂ ಪರಿಷತ್ ಕರೆ ನೀಡಿರುವಂಥ ಅಂದರೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಂದ್ ಮಾಡಬೇಕು ಅನ್ನುವಂಥ ಕರೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಅಂಗಡಿ ಮುಂಗಟ್ಟುಗಳು, ವಾಹನ ಸಂಚಾರ, ಜೊತೆಗೆ ವಾಣಿಜ್ಯ ಮಳಿಗೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅನ್ನೋಂಥ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಈ ಒಂದು ಬಂದ್ ಕರೆಯನ್ನು ಕೊಟ್ಟಿರುವ ಕಾರಣವಾಗಿ ಒಂದಷ್ಟು ಬಸ್ಗಳ ಸಂಚಾರ ಏನಿದೆ ಅದು ಕಡಿಮೆ ಆಗಿರುವಂಥದ್ದು. ಆದರೂ ಕೂಡ ಕೆಲವೊಂದು ಕಡೆಗಳಲ್ಲಿ ವಿರಳವಾಗಿ ಬಸ್ಗಳ ಸಂಚಾರ ಆಗ್ತಾ ಇದೆ. ಹೀಗಾಗಿ ಏನು ಕರೆಯನ್ನು ಲೆಕ್ಕಿಸದೆ ಏನು ರಸ್ತೆಗಿಳಿದಂಥ ಒಂದು 3 ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿರುವಂಥದ್ದು ಶ್ರೀಲಕ್ಷ್ಮಿ. ಒಟ್ಟಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಏನು ಬಂದ ವಾತಾವರಣ ಇರುವಂಥದ್ದು. ಜೊತೆಗೆ ಭಾಳಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಈ ರೀತಿಯಾಗಿ ಹತ್ಯೆ ಆಗ್ತಾ ಇರುವಂಥದ್ದು ಅಂದರೆ ಜನನಿಬಿಡ ಪ್ರದೇಶಗಳಲ್ಲಿ ಏಕಾಏಕಿ ನುಗ್ಗಿ ರಸ್ತೆಯಲ್ಲಿ ಅಡ್ಡ ಕಟ್ಟಿ ಈ ರೀತಿಯಾಗಿ ಹತ್ಯೆ ಮಾಡ್ತಾ ಇರುವಂಥದ್ರ ಕುರಿತಾಗಿ ಭಾಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಅಂದರೆ ಇವರಿಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಸರ್ಕಾರ ರಕ್ಷಣೆ ನೀಡ್ತಾ ಇದೆ, ಇವರನ್ನು ರಕ್ಷಣೆ ಮಾಡ್ತಾ ಇದೆ. ಹೀಗಾಗಿ ಇವರಿಗೆ ಕಾನೂನಿನ ಭಯ ಇಲ್ಲದೆ ಈ ರೀತಿಯಾಗಿ ಘಟನೆಗಳು ನಡೀತಾ ಇದೆ. ಆದರೆ ಸರ್ಕಾರ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ಮೃತ ಸುಹಾಸ್ ಶೆಟ್ಟಿ ಅವರ ಪಾರ್ಥಿವ ಶರೀರ ಏನಿದೆ ಅದು AJ ಹಾಸ್ಪಿಟಲ್ನ ಮೋರ್ಚರಿಯಲ್ಲಿ ಇರುವಂಥದ್ದು. ಸುಮಾರು 8:30 ಸುಮಾರಿಗೆ AJ ಹಾಸ್ಪಿಟಲ್ನಿಂದ ಅವರ ಮನೆ ತನಕ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಕೂಡ ಕಾರಣ ಆಗಿರುವಂಥದ್ದು. ಯಾಕಂದರೆ ಈ ಒಂದು ರೀತಿಯಲ್ಲಿ ರಿವೆಂಜ್ ರೀತಿಯಲ್ಲಿ ಪದೇ ಪದೇ ಹತ್ಯೆ ಆಗ್ತಾ ಇರುವಂಥದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಜೊತೆಗೆ ಪೊಲೀಸರು ಮತ್ತು ಮಂಗಳೂರಲ್ಲಿ ಸುಹಾಸ್ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಉದ್ರಿಕ್ತ ಗುಂಪಿನಿಂದ ಬಸ್ಸುಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಯುತ್ತಾ ಇದೆ. ಆಕ್ರೋಶ ವ್ಯಕ್ತವಾಗಿದೆ. ಸುಹಾಸ್ ಹತ್ಯೆಗೆ ಉದ್ರಿಕ್ತ ಗುಂಪು 3 ಬಸ್ಸುಗಳ ಮೇಲೆ ಕಲ್ಲು ತೂರಾಟ ನಡೆಸಿರ್ತಕ್ಕಂಥ ಸುದ್ದಿ ಬೆಳಗ್ಗೆ ಬರ್ತಾ ಇದೆ.
ಬೆಳಗ್ಗೆ ಮಂಗಳೂರಿನಲ್ಲಿ ಟೆನ್ಷನ್ ಎಸ್ಕಲೇಟ್ ಆಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರದಲ್ಲಿ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಹಿಂದೂ ಕಾರ್ಯಕರ್ತನ ಹತ್ಯೆಯಿಂದಾಗಿ ನಡು ರಸ್ತೆಯಲ್ಲಿ ಏನು ನೇತರು ಹರಿದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದನೂ ಕೂಡ ಇಡೀ ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಇವತ್ತು ಬಸ್ಸಿಗೆ ಕಲ್ಲು ಹೊಡೆದು ಉದ್ರಿಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಮಂಗಳೂರಿನಲ್ಲಿ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಆದರೂ ಕೂಡ ಸಾಕಷ್ಟು ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಂಗಳೂರಿನಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಏನೆಲ್ಲ ನಡೀತಾ ಇದೆ? ಹೌದು ಶ್ರೀಲಕ್ಷ್ಮಿ, ಮಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನವಾದಂಥ ವಾತಾವರಣ ನಿನ್ನೆ ರಾತ್ರಿಯಿಂದಲೇ ಇದೆ ಅಂತ ಹೇಳ್ಬೋದು. ಮಂಗಳೂರಿನ ಏನು AJ ಹಾಸ್ಪಿಟಲ್ನ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಸೇರಿದ್ರು. ವಿವಿಧ ಸಂಘಟನೆಗಳು ಅಂದರೆ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಜೊತೆಗೆ BJP ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಸೇರಿರುವಂಥದ್ದು ಆಸ್ಪತ್ರೆ ಮುಂದೆ ಜಮಾಯಿಸಿ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ BJP ಮುಖಂಡರು ಅಂದರೆ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ಆಗಿರ್ಬೋದು, ಜೊತೆಗೆ ಹರೀಶ್ ಪೂಂಜಾ, ಜೊತೆಗೆ ಉಡುಪಿಯ ಯಶ್ಪಾಲ್ ಸುವರ್ಣ ಮತ್ತು ಸುರೇಶ್ ಶೆಟ್ಟಿ ಗುರ್ಮೆ, ಇವರು ಒಂದಷ್ಟು BJPಯ ಮುಖಂಡರು ಕೂಡ ನಿನ್ನೆ ಬಂದಿರುವಂಥದ್ದು. ಜೊತೆಗೆ ಏನು ಒಂದಷ್ಟು ಆಕ್ರೋಶ ಭರಿತರಾದಂಥ ಕಾರ್ಯಕರ್ತರನ್ನು ಕೂಡ ನಿನ್ನೆ ಸಮಾಧಾನ ಮಾಡಿರುವಂಥದ್ದು. ಮತ್ತು ಇವತ್ತು ಬಂದ್ಗೆ ವಿಶ್ವ ಹಿಂದೂ ಪರಿಷತ್ ಕರೆ ನೀಡಿರುವಂಥ ಅಂದರೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಂದ್ ಮಾಡಬೇಕು ಅನ್ನುವಂಥ ಕರೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಅಂಗಡಿ ಮುಂಗಟ್ಟುಗಳು, ವಾಹನ ಸಂಚಾರ, ಜೊತೆಗೆ ವಾಣಿಜ್ಯ ಮಳಿಗೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅನ್ನೋಂಥ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಈ ಒಂದು ಬಂದ್ ಕರೆಯನ್ನು ಕೊಟ್ಟಿರುವ ಕಾರಣವಾಗಿ ಒಂದಷ್ಟು ಬಸ್ಗಳ ಸಂಚಾರ ಏನಿದೆ ಅದು ಕಡಿಮೆ ಆಗಿರುವಂಥದ್ದು. ಆದರೂ ಕೂಡ ಕೆಲವೊಂದು ಕಡೆಗಳಲ್ಲಿ ವಿರಳವಾಗಿ ಬಸ್ಗಳ ಸಂಚಾರ ಆಗ್ತಾ ಇದೆ. ಹೀಗಾಗಿ ಏನು ಕರೆಯನ್ನು ಲೆಕ್ಕಿಸದೆ ಏನು ರಸ್ತೆಗಿಳಿದಂಥ ಒಂದಷ್ಟು 3 ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿರುವಂಥದ್ದು ಶ್ರೀಲಕ್ಷ್ಮಿ. ಒಟ್ಟಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಏನು ಬಂದ ವಾತಾವರಣ ಇರುವಂಥದ್ದು. ಜೊತೆಗೆ ಭಾಳಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಈ ರೀತಿಯಾಗಿ ಹತ್ಯೆ ಆಗ್ತಾ ಇರುವಂಥದ್ದು ಅಂದರೆ ಜನನಿಬಿಡ ಪ್ರದೇಶಗಳಲ್ಲಿ ಏಕಾಏಕಿ ನುಗ್ಗಿ ರಸ್ತೆಯಲ್ಲಿ ಅಡ್ಡ ಕಟ್ಟಿ ಈ ರೀತಿಯಾಗಿ ಹತ್ಯೆ ಮಾಡ್ತಾ ಇರುವಂಥದ್ದು ಕುರಿತಾಗಿ ಭಾಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಅಂದರೆ ಇವರಿಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಸರ್ಕಾರ ರಕ್ಷಣೆ ನೀಡ್ತಾ ಇದೆ, ಇವರನ್ನು ರಕ್ಷಣೆ ಮಾಡ್ತಾ ಇದೆ. ಹೀಗಾಗಿ ಇವರಿಗೆ ಕಾನೂನಿನ ಭಯ ಇಲ್ಲದೆ ಈ ರೀತಿಯಾಗಿ ಘಟನೆಗಳು ನಡೀತಾ ಇದೆ. ಆದರೆ ಸರ್ಕಾರ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ಮೃತ ಸುಹಾಸ್ ಶೆಟ್ಟಿ ಅವರ ಪಾರ್ಥಿವ ಶರೀರ ಏನಿದೆ ಅದು AJ ಹಾಸ್ಪಿಟಲ್ನ ಮೋರ್ಚರಿಯಲ್ಲಿ ಇರುವಂಥದ್ದು. ಸುಮಾರು 8:30 ಸುಮಾರಿಗೆ AJ ಹಾಸ್ಪಿಟಲ್ನಿಂದ ಅವರ ಮನೆ ತನಕ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಅನ್ನುವಂಥ ಮಾಹಿತಿ